ಧಾರವಾಡದಲ್ಲಿ ಕನಿಷ್ಠ ವೇತನ ಜಾರಿಗೆ ತರಲು ಆಗ್ರಹಿಸಿ ಬೀದಿಗೆ ಇಳಿದ ವಸತಿ ನಿಲಯ ಕಟ್ಟಡ ಕಾರ್ಮಿಕರು. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ತರಬೇಕು ಹಾಗೂ ಸೇವಾ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿ ಧಾರವಾಡದಲ್ಲಿ ವಸತಿ ನಿಲಯ ಕಟ್ಟಡ ಕಾರ್ಮಿಕರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ವಸತಿ ನಿಲಯ ಕಾರ್ಮಿಕರ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಮುಂದಾಗಬೇಕು ಹಾಗೂ ಕನಿಷ್ಠ ವೇತನ, ಸೇವಾ ಭದ್ರತೆ, ಆರೋಗ್ಯ ಸೌಲಭ್ಯ, ರಜೆ ಸೌಲಭ್ಯ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ ಬಡಿಗೇರ, ಜಿಲ್ಲಾ ಉಪಾಧ್ಯಕ್ಷೆ ಶೈನಾಜಾ ಹುಡೆದಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಶಾಂತ್ ಪವರ್ ಟಿವಿ, ಧಾರವಾಡ. ಯಾರನ್ನ ಕೇಳೋದು? ಮಾನ್ಯ ಸಚಿವರೇ, ಕೇಳಬೇಕಾಗಿದೆ. ಇವತ್ತು ಈ ನಿಟ್ಟಿನಲ್ಲಿ ಈ ಹೋರಾಟ ಒಂದು ಸಾಂಕೇತಿಕವಾದಂತಹ ಹೋರಾಟ. ಕಾರ್ಮಿಕರ ಹಕ್ಕುಗಳನ್ನು ಕೊಡಬೇಕು. PF, ESI, ವಾರದ ರಜೆ, ಅನಾರೋಗ್ಯದ ರಜೆ ಇವೆಲ್ಲವನ್ನು ಕೊಡಬೇಕು. ಹಕ್ಕುಗಳು 8 ತಾಸಿನ ಡ್ಯೂಟಿ, ಈ ಎಲ್ಲ ಹಕ್ಕುಗಳನ್ನ ಇವತ್ತು ಆಗ್ರಹ ಮಾಡಿ ಈ ಒಂದು ಸಾಂಕೇತಿಕ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಮುಂದೊಂದು ದಿನ ಈ ಹೋರಾಟನ ಉನ್ನತ ಹಂತಕ್ಕೆ ಒಯ್ಯಬೇಕಾಗ್ತದೆ. ಅದಕ್ಕೆಲ್ಲರೂ ಕೂಡ ತಯಾರಾಗಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ.